ಬೆಳಗ್ಗೆನೇ ನನ್ನ ಮಗಳಿಗೆ ಸ್ನಾನ ಮಾಡಿಸ್ಬಿಟ್ಟು ನೀಟಾಗಿ ರೆಡಿ ಮಾಡೋಣ ಅಂತ ಫಸ್ಟ್ ಜಡೆ ಹಾಕೋಣ ಅಂತ ಜಡೆ ಹಾಕ್ತಾಯಿದ್ದೀನಿ. ನನ್ನ ಮಗಳು ಈ ಥರ ಲಂಗ ಓಣಿ ಮತ್ತು ಲೆಹಂಗ ಈ ಸೀರೆ ಇಂಥವಂದರೆ ಜಾಸ್ತಿ ಇಷ್ಟ ಅವಳಿಗೆ. ಮಾಮೂಲಿ ಪ್ಯಾಂಟು ಟೀ ಶರ್ಟು ನೈಟ್ ಡ್ರೆಸ್ ಇಂಥವೆಲ್ಲ ಇಷ್ಟ ಬೀಳಲ್ಲ. ಏನಿದ್ರೂ ಉದ್ದ ಡ್ರೆಸ್ ಲಾಂಗ್ ಫ್ರಾಕು ಈ ಥರ ಸೀರೆ ವೇಲ್ ಬಂದಿರೋ ಅಂಥ ಡ್ರೆಸ್ಗಳು ಈ ಥರ ಜಾಸ್ತಿ ಇಷ್ಟ ಅವಳಿಗೆ. ಈ ಥರ ಹಿಂದ್ಲು ಕಾಲದ ಹುಡುಗಿ ಇದ್ದಂಗೆ ಹಿಂಗೆ ಮೇಕಪ್ ಮಾಡಿಸ್ಕೋಬೇಕಂದ್ರೆ ಜಾಸ್ತಿ ಇಷ್ಟ ಅವಳಿಗೆ. ಆ ಥರ ರೆಡಿ ಆಗಿಬಿಟ್ಟು ಡಿಸೈನ್ ಜಡೆ ಮೇಕಪ್ಪು ಎಲ್ಲ ಹಿಂಗೆ ರೆಡಿ ಮಾಡಿಸ್ಕೊಳಕ್ಕೆ ಜಾಸ್ತಿ ಇಷ್ಟ. ಇಷ್ಟೊತ್ತಿಗೆ ಎಲ್ಲಿಗೆ ಹೊರಟಿದ್ದಾರೆ ಅಂತ ಅಂದ್ಕೊಂಡಿರ್ಬೋದು. ವಿಡಿಯೋ ಕಂಟಿನ್ಯೂ ಆಗ್ತಾ ಇರ್ತದೆ, ನೋಡ್ತಾ ಇರಿ. ಹಂಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ವಿಡಿಯೋ ನೋಡಿ. ಮೇಕಪ್ ಅಂದರೆ ಇನ್ನು ಫೌಂಡೇಶನ್ ಇದೆಲ್ಲ ಏನೂ ಹಚ್ಚಕ್ಕೆ ಹೋಗಲ್ಲ, ನಮ್ಮ ಮನೇಲಿ ಇವೇನು ತಂದ್ಕೊಳ್ಳೋದಿಲ್ಲ. ಇದೋ ಒಂದು ಫೇರ್ ಆ್ಯಂಡ್ ಲವ್ಲಿ, ಒಂದು ಪಾಂಡ್ಸ್ ಸ್ಯಾಂಡಲ್ ಪೌಡರು ಮತ್ತು ಐಲೈನರು, ಐಬ್ರೋ ಪೆನ್ಸಿಲು, ಒಂದು ಸ್ಟಿಕ್ಕರು, ಲಿಪ್ಸ್ಟಿಕ್ಕು. ಇಷ್ಟು ಬಿಟ್ಟರೆ ಬೇರೆ ಮೇಕಪ್ ಏನು ಬಳಸೋಕೆ ಹೋಗಲ್ಲ. ಬೇರೆ ಕ್ರೀಮ್ಗಳು ಆ ಥರ ಏನು ಬಳಸಲ್ಲ. ಯಾಕೆಂದರೆ ಮತ್ತು ಸ್ಕಿನ್ನೆಲ್ಲ ಇದಾಗುತ್ತೆ ಬೇರೆ ಬೇರೆ ಕ್ರೀಮ್ಗಳೆಲ್ಲ ಬಳಸ್ಬಿಟ್ಟು ಅಂತ ನಾನು ಹಾಕಲ್ಲ, ನನ್ನ ಮಗಳಿಗೂ ಹಾಕೋಕ್ಕೆ ಹೋಗಲ್ಲ. ನನ್ನ ಮಗಳಿಗೆ ಈ ಥರ ಮೇಕಪ್ ಅಂದರೆ ಐಬ್ರೋ ಪೆನ್ಸಿಲ್ ಹಾಕ್ಕೊಳೋದು ಮತ್ತು ಕಣ್ಣಿಗೆ ಐಲೈನರ್ ಹಚ್ಚಿಸ್ಕೊಳೋದು, ಲಿಪ್ಸ್ಟಿಕ್ಕು ಅಂದರೆ ಜಾಸ್ತಿ ಇಷ್ಟ. ಈ ಲಿಪ್ಸ್ಟಿಕ್ ಅಂದರೆ ಲಿಪ್ಸ್ಟಿಕ್ ಹಾಕ್ಕೊಂಡವಳೆ ಅಂದರೆ ಅವತ್ತೆಲ್ಲ ನೀರು ಕುಡಿಯಲ್ಲ, ಊಟ ಮಾಡಲ್ಲ. ಲಿಪ್ಸ್ಟಿಕ್ ಹೋಗ್ತೈತೆ ಅಂತ ಅಷ್ಟು ಇಷ್ಟ ಲಿಪ್ಸ್ಟಿಕ್ ಅಂದರೆ. ಅದು ಒಂಚೂರು ಮಿಸ್ಟೇಕ್ ಆಗಿರ್ಬಿಡ್ದು, ಲಿಪ್ಸ್ಟಿಕ್ ಹಾಕೋವಾಗಲಿ ಸೈಡಿಗೆ ಆಗಿರ್ಬಿಡ್ದು. ಪರ್ಫೆಕ್ಟಾಗಿ ರೆಡಿ ಮಾಡಿರ್ಬೇಕಿಲ್ಲ ಅಂದರೆ ಅವತ್ತೆಲ್ಲ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡು ಹತ್ಬಿಡ್ತಾಳೆ. ನೀನು ಚೆನ್ನಾಗಿ ರೆಡಿ ಮಾಡಿಲ್ಲ, ನೀನು ಮಾತ್ರ ಚೆನ್ನಾಗಿ ರೆಡಿಯಾಗಿಲ್ಲ ಅಂತ. ಇಷ್ಟು ಇದು ಹೆಣ್ಮಕ್ಳಂದರೆ ಅಷ್ಟೇ ಅಲ್ಲ, ಅಮ್ಮವ್ರು ರೆಡಿ ಆದರೂ ಓರ್ಸಲ್ಲ ಮತ್ತು ಅವ್ರಿಗೆ ಚೆನ್ನಾಗಿ ರೆಡಿ ಮಾಡಬೇಕಷ್ಟು. ಹೆಣ್ಮಕ್ಳಿದ್ರೆ ಅಷ್ಟೇ. ನನ್ನ ಮಗಳು ಅಷ್ಟೇ, ಫಸ್ಟ್ ನನ್ನ ಮಗಳಿಗೆ ನೀಟಾಗಿ ರೆಡಿ ಮಾಡ್ಬೇಕು, ಆಮೇಲೆ ನಾನು ರೆಡಿ ಆಗಬೇಕಿಲ್ಲ ಅಂದರೆ ಏನಿಲ್ಲ ಹತ್ಬಿಡ್ತಾಳೆ. ಫಸ್ಟ್ ನೀನೇ ರೆಡಿಯಾಗಿದೆ, ನಾನು ರೆಡಿ ಮಾಡಿಲ್ಲ ಅಂತಂದು. ಹಂಗೆ ನಾವೊಂದು 9 ಗಂಟೆಯಿಂದ ನಾವು ರೆಡಿ ಆಗಿಬಿಟ್ಟು ಹೋಗಬೇಕು. ನನ್ನ ಮಗಳನ್ನ ರೆಡಿ ಮಾಡಿದ್ರೆ ನಾನು ನಮ್ಮ ಯಜಮಾನ್ರು ರೆಡಿಯಾಗಿ ಹೋಗಬೇಕು. ನೋಡಿ ನಮ್ಮ CB ನೋಡ್ತೈತೆ ಎಲ್ಲಿಗೆ ಹಿಂಗೆ ಹೊರಟವ್ರು, ಹಿಂಗೆ ರೆಡಿ ಆಗ್ತಾವ್ರೆ ಅಂತ. ನೋಡಿ ಹೆಂಗೆ ನೋಡ್ತಾ ಇದ್ದಾಳೆ ನೋಡಿ. ಲಾಸ್ಟ್ಗೆ ನನ್ನ ಮಗಳು ಸರ ಎಲ್ಲ ಹಾಕ್ಬಿಟ್ಟು ಅವಳಿಗೆ ಇನ್ನೂ ಸ್ವಲ್ಪ ಉದ್ದ ಲಾಂಗ್ ಸಾರುಗಳು ಅಂತ ಆಗಬೇಕು. ಸ್ವಲ್ಪ ಹಿಂಗೆ ಕತ್ತಗತ್ತೆ ಇರೋವಾದರೆ ಇಷ್ಟ ಆಗೋಲ್ಲ, ಸ್ವಲ್ಪ ಲಾಂಗ್ ಇರಬೇಕು. ಅದಕ್ಕೆ ನಂಗೆ ಇನ್ನೂ ಸ್ವಲ್ಪ ಉದ್ದ ಸರ ಹಾಕು ಅಂತ ಹೇಳ್ತಾ ಇದ್ದಾಳೆ. ಆ ಡ್ರೆಸ್ಗೆ ಅದೇ ಮ್ಯಾಚ್ ಆಗೋದು ಚೆನ್ನಾಗೈತೆ ಅಂತಂದು ಹೇಳ್ತಾ ಇದ್ದೀನಿ. ನನಗೆ ಅವಳಿಗೆ ಏನು ಇಷ್ಟ ಆಗ್ತಾವೋ ಅದನ್ನೇ ಹಾಕಬೇಕು, ಇಲ್ಲಾಂದರೆ ಹಾಕಿಸ್ಕೊಳಲ್ಲ. ಹಂಗೆ ಈ ಫೈನಲಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದ್ದಾಳೆ. ನಾವಿನ್ನು ಫಂಕ್ಷನ್ ಹತ್ರ ಹೋಗ್ಬಿಟ್ಟು ಒಂದು ಫೋಟೋ ತೆಗೆಸ್ಕೊಂಡು ಇನ್ನು ನಾವಿನ್ನು ಗಿಫ್ಟೆಲ್ಲ ಕೊಟ್ಬಿಟ್ಟು ಇನ್ನು ಸ್ವಲ್ಪ ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಹಂಗೆ ಇದ್ಬಿಟ್ಟು ಮತ್ತೆ ಇನ್ನು ರಿಟರ್ನ್ ಮನೆಗೆ ಬಂದ್ವಿ. ಫಂಕ್ಷನ್ ಹತ್ರ ಹೋಗಿದ್ವಿ, ಎಲ್ಲೇನು ವೀಡಿಯೋ ಏನು ತೆಗಿಲಿಲ್ಲ. ಯಾಕಂದರೆ ಹೇಳೋದ್ನೆಲ್ಲ ಸ್ವಲ್ಪ ಜನಕ್ಕೆ ಇಷ್ಟ ಇರುತ್ತೆ, ಸ್ವಲ್ಪ ಜನಕ್ಕೆ ಇಷ್ಟ ಇರಲ್ಲ. ಹಂಗಾಗಿ ವೀಡಿಯೋ ಯಾರನ್ನೂ ತೆಗಿಲಿಲ್ಲ. ನಾವು ಮಾತ್ರ ಒಂದು ಫೋಟೋ ತೆಗೆಸ್ಕೊಂಡವಲ್ಲ ಅದನ್ನು ಮಾತ್ರ ಸ್ವಲ್ಪ ಹಂಗೆ ಆ್ಯಡ್ ಮಾಡಿದೆ. ಇನ್ನು ಮನೇಲಿ ಬಂದುಬಿಟ್ಟು ನನ್ನ ಮಗಳು ಇನ್ನು ಡ್ರೆಸ್ ಚೇಂಜ್ ಮಾಡಮ್ಮ ಅಂದರೆ ಇಲ್ಲ ನಾನು ಇದರಲ್ಲೇ ಇರ್ತೀನಿ ಅಂತ ಇದ್ದಾಳೆ. ಹಂಗೆ ಹೊಸ ಡ್ರೆಸ್ ಯಾವಾದರೂ ಇದ್ದರೆ ನಾವು ಹಳೆವಾಗೋವರೆಗೂ ಅದರಲ್ಲೇ ಇರ್ತಾಳೆ. ಹಂಗೆ ನಾನೇನು ಬಲಂತ ಮಾಡಿ ಇನ್ನು ಬಿಚ್ಚಾಕಿಸ್ದೆ, ಬಟ್ಟೆ ಇನ್ನು ಹಳೆವಾಗ್ತವೆ ಬಿಚ್ಚಾಕು ಅಂತಂದು. ಇನ್ನು ಸ್ವಲ್ಪ ಹೊತ್ತಿಗೆ ಮೊನ್ನೆ ಇದು ನಿನ್ನೆ ಬುಧವಾರದ ವೀಡಿಯೋ ಇದು. ಗುರುವಾರ ನೈಟ್ ಒಂದು ಸ್ವಲ್ಪ ಹೊತ್ತಲ್ಲಿ ಒಬ್ಬಟ್ಟು ಮಾಡೋಕೆ ಹೋಗಿದ್ದು, ಸ್ವಲ್ಪ ನಿದ್ದೆ ಕಟ್ಟಿದ್ವಲ್ಲ. ಇನ್ನು ಹಾಗಾಗಿ ಇನ್ನು ಫಂಕ್ಷನಿಂದ ಬಂದಿದ್ದ ತಕ್ಷಣ ಇನ್ನೊಂದು ಸ್ವಲ್ಪ ಹೊತ್ತು ಮನೆ ಬಿಟ್ಟಿದ್ವಿ. ಮನೆ ಕಂಡು ಇನ್ನು ಸಾಯಂಕಾಲ ಒಂದು 3:30 ಹಂಗೆ ಎದ್ದಳು. ಇನ್ನು ಮೇಕಪ್ ಬಾಕ್ಸ್ ಇದೆಲ್ಲ ಟೇಬಲ್ ಮೇಲೆ ಬಿಟ್ಟಿದ್ದೆ, ಮತ್ತು ಅದನ್ನೆಲ್ಲ ಎತ್ತಿಟ್ಕೊಂಡು ಮತ್ತೇನು ಮನೆ ಕೆಲಸ ಇರ್ತಾವಲ್ಲ ಇನ್ನು ಅವನ್ನೆಲ್ಲ ಮುಗಿಸ್ಕೊಳ್ಳೋಣ ಅಂತ ಎದ್ಬಿಟ್ಟು ಟೇಬಲ್ ಮೇಲೆಲ್ಲ ಹಂಗೆ ಬಿಟ್ಟಿದ್ದೆ. ಇನ್ನು ಅದನ್ನೆಲ್ಲ ಎತ್ತಿಟ್ಕೊಂಡು ಕ್ಲೀನ್ ಮಾಡಿಕೊಂಡು ಒಂದ್ಸಲ ಇನ್ನು ಒಳಗಡೆ ಎಲ್ಲ ಕಸ ಗುಡಿಸ್ಕೊಂಡ್ಬಿಟ್ರೆ ಇನ್ನು ಕೆಲಸ ಮುಗೀತು. ಇನ್ನೇನು ಇದ್ದಿದ್ದು ಕೆಲಸ. ಇನ್ನು ಅಷ್ಟರಲ್ಲಿ ಇನ್ನು ಬೀಡಿ ಕೊಟ್ಟಾರನು ಹಾಕ್ಕೊಂಡು ಬಂದೆ. ಸ್ವಲ್ಪ ನೀಲಿ ಇದೆಲ್ಲ ಕೆಲಸ ಮುಗಿಯೋಷ್ಟು ಸ್ವಲ್ಪ ನೆನೆದ್ರೆ ಮಿಲಾಸಕ್ಕೆ ಚೆನ್ನಾಗಿರುತ್ತೆ ಅಂತ ನೀರು ಹಾಕ್ಬಿಟ್ಟು ಒಂದು ಯಾವ್ದು ಬಟ್ಟೆ ಹಾಕ್ಕೊಂಡು ಬಂದೆ. ಇನ್ನು ಇಲ್ಲಿ ರಿಟರ್ನ್ ಗಿಫ್ಟ್ ಕೊಟ್ಟಿದ್ದಲ್ಲ, ಇನ್ನು ಕವರ್ಗಳೆಲ್ಲ 2 ಕೊಟ್ಟಿದ್ದು, ನನ್ನ ಮಗಳಿಗೊಂದು ನನಗೊಂದು. ಅವು ಸ್ಟೀಲ್ ಬೌಲುಗಳು ಮನೆ ತುಂಬ ಜಾಸ್ತಿನೇ ಇದೆ, ಫಂಕ್ಷನ್ಗೆ ಹೋದಾಗೆಲ್ಲ ಬಂದಿರೋವೆ. ಎಲ್ಲನೋ ಒಂದು 2 ಬಾಕ್ಸುಗಳ್ಗೆ ಇದ್ದಾವೇನೋ ಮತ್ತೆ ಅಂತ ಕೊಟ್ಟಿದ್ದಾರೆ. ಅದ್ರಾಗ ನನ್ನ ಮಗಳೊಂದು ಮಣ್ಣಾಗ ಆಡ್ಕೋಬೇಕು ಅಂತ ತಗೊಂಡೋಗಿದ್ದಾಳೆ ಅವಳು ಆಟ ಆಡ್ಕೊಳಕ್ಕೆ ಅಂತ. ಇನ್ನೊಂದು ಇತ್ತಲ್ಲ ಎತ್ತಿಡ್ತಾಯಿದ್ದೀನಿ. ಎಲ್ಲನೋ ಒಂದು 2 ಬಾಕ್ಸ್ಗೆ ಇದ್ದಾವೆ ಆ ಥರ ಸ್ಟೀಲ್ ಬೌಲ್ಗಳು. ಒಂದು ಫಂಕ್ಷನ್ಗೆ ಕೊಡ್ಬೋದು ಅಷ್ಟೇ ಇದ್ದಾವೆ. ಇನ್ನು ಕೊಟ್ಟಿರೋವಿನ್ನು ಬೇಡ ಅಂತ ಬರೋಕ್ಕಾಗಲ್ಲ, ಏನಿಲ್ಲ. ಹಾಗೆ ಇನ್ನು ಈ ಕಡೆ ಇನ್ನು ಒಳಗಡೆ ಬಂದುಬಿಟ್ಟು ಇನ್ನು ಸ್ಟವ್ ಪಾತ್ರೆ ಏನು ಜಾಸ್ತಿ ಏನಿರಲಿಲ್ಲ.
ಇನ್ನು ನೈಟ್ ಮಾಡಿರೋ ಸ್ವಲ್ಪ ಇದ್ವಿ, ನಾವು ಇನ್ನು ಬೆಳಗ್ಗೆನೇ ಇನ್ನು ತೊಳೆಯೋಕ್ಕಾಗಲಿಲ್ಲ. ಹಾಗಾಗಿ ಬೆಳಗ್ಗೆ ರೆಡಿಯಾಗಿ ಹೋಗೋದೇ ಸರಿ ಹೋಯ್ತಲ್ಲ. ಇನ್ನು ಹಂಗೆ ಇಟ್ಟಿದ್ದು ನಾವು ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಲ್ಲೆಲ್ಲ ಎತ್ತಿಟ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡು ಪಾತ್ರೆ ಒಂಚೂರು ಇದಾವೆ ತೊಳೆದ್ಬಿಟ್ಟು ಇನ್ನು ನೈಟ್ಗೆ ನಾನು ಒಂಚೂರು ಅಡುಗೆ ಇನ್ನು ಪಾತ್ರೆ ಏನಂದರೆ ಹೊರಗಡೆ ತೊಳೆಯೋದ್ರೆ ಒಂದು ಟಬ್ಬಕ್ಕೆ ತುಂಬಿಕ್ಬೋದು. ಶಿಂಕ್ನಾಗಿರೋವೇನಾದ್ರೆ ಶಿಂಕ್ ತುಂಬ ಪಾತ್ರೆಗಳಿದ್ರಲ್ಲಿ ಅಡುಗೆ ಮಾಡೋಕ್ಕೂ ಅದಕ್ಕೂ ಚೆನ್ನಾಗಿರಲ್ಲ. ಹಂಗಾಗಿ ಶಿಂಕ್ನಗಳ ಅವಾಗೆಲ್ಲ ಕ್ಲೀನಾಗಿ ತೊಳ್ಕೊಳ್ತಾ ಇದ್ರೇನೆ ಪಾತ್ರೆ. ನಾನು ಒಂದೊಂದ್ಸಲ ಹಂಗೆ ಇನ್ನು ಅಡುಗೆಗೆ ಇಟ್ಕೊಂಡೇ ಇರೋ ಚಿಕ್ಕ ಅವೆಲ್ಲ ತೊಳೆದು ಹಾಕ್ಕೊತ ಇದ್ನಿ. ಯಾವಾಗಾದ್ರು ಒಂದು ಸ್ವಲ್ಪ ಜಾಸ್ತಿ ಇದ್ದಾಗ ಮಾತ್ರ ಹೊರಗಡೆ ಹಾಕ್ಕೊತ ಇರ್ತೀನಿ. ಜಾಸ್ತಿ ಒಳಗಡೆನೇ ತೊಳೆಯೋದು ಪಾತ್ರೆ. ಯಾವಾಗಾದ್ರು ಒಂದ್ಸಲ ನೆಂಟರು ಬಂದಾಗೂ ಈ ಥರ ಜಾಸ್ತಿ ಪಾತ್ರೆಗಳಾದಾಗ ಮಾತ್ರ ಇನ್ನು ಒಳಗಡೆ ನಿಂತ್ಕೊಂಡು ತೊಳೆಯೋಕ್ಕಾಗಲ್ವಲ್ಲ, ಜಾಸ್ತಿ ಹೊತ್ತು ಕಾಲು ನೋವು ಬರುತ್ತೆ. ಹಾಗಾಗಿ ಇನ್ನು ಹೊರಗಡೆ ತೊಳೆಯೋದೆ. ಸ್ವಲ್ಪ ಇದ್ದರೆ ಮಾತ್ರ ಆವಾಗಲೇ ಹೋಗಿ ತೊಳೆದು ಹಾಕ್ಕೊಳ್ತಾ ಇದ್ದೀನಿ. ಒಂದೊಂದ್ಸಲ ರಾತ್ರಿ ಹೊತ್ತೇ ತೊಳೆದು ಹಾಕ್ಬಿಡ್ತೀನಿ. ಯಾವಾಗ ಒಂದೊಂದ್ಸಲ ಜಾಸ್ತಿ ಮೂಡ್ ಚೆನ್ನಾಗಿಲ್ದಾಗ ಒಂದು ಸ್ವಲ್ಪ ಕೆಲಸಗಳು ಜಾಸ್ತಿ ಇದ್ದಾಗ ಆ ಥರ ಬೆಳಗ್ಗೆ ಇರುತ್ತವೆ. ಇವು ಹಂಗೆ ರಾತ್ರಿ ಸ್ವಲ್ಪ ನಾವು ಫಂಕ್ಷನ್ ಹತ್ರ ಹೋಗಿದ್ವಲ್ಲ ಒಬ್ಬಟ್ಟು ಮಾಡೋಕ್ಕೆ. ಇನ್ನು ಅಲ್ಲೆಲ್ಲ ಹೋದ್ವಲ್ಲ, ಪಾತ್ರೆಗಳನ್ನ ರಾತ್ರಿ ಊಟ ಮಾಡಿರೋವು ಅಡುಗೆ ಮಾಡಿರೋವು ಹಂಗೆ ಇದ್ವು. ಇನ್ನು ಹಂಗಾಗಿ ಅವು ಹಂಗೆ ಬಿಟ್ಟಿದ್ದೆ. ಇನ್ನು ಬೆಳಗ್ಗೆನೂ ತೊಳೆಯೋಕ್ಕೆ ಟೈಮ್ ಇರಲಿಲ್ವಲ್ಲ, ನಾವು ರೆಡಿಯಾಗಿ ಹೋಗೋ ಅಷ್ಟರಲ್ಲಿ ಟೈಮ್ ಆಯಿತು. ಅದಕ್ಕೆ ತೀರಾ ಸಾಯಂಕಾಲ ತೊಳಿತಾ ಇದ್ದೀನಿ. ನಾನು ಪಾತ್ರೆ ಎಷ್ಟು ಸಲ ತೊಳಿತೀನೋ ಅಷ್ಟು ಸಲ ಈ ಶಿಂಕು ನೀಟಾಗಿ ತೊಳಿತೀನಿ. ಆದ್ರೂ ಅದು ಥರ ಗಾರೆ ಕಟ್ಟಿದಂಗೆ ಇರ್ತೈತೆ, ಸ್ಟೀಲ್ದಲ್ಲ. ಹಾಗಾಗಿ ಟೈಲ್ಸ್ ಆ ಥರ ಆಗಿದ್ರೆ ಚೆನ್ನಾಗಿರೋದೇನೆ. ಇದನ್ನ ಯಾವಾಗೂ ನೀಟಾಗೆ ಸ್ಟೀಲ್ನಾರು ಹಾಕಿ ನೀಟಾಗಿ ತೊಳೆದ್ರೇ, ಇಲ್ಲಾಂದರೆ ನೀರೆಲ್ಲ ಬಿದ್ದುಬಿಟ್ಟು ಇದಾಗಿರುತ್ತೆ. ಇನ್ನು ಅಷ್ಟರಲ್ಲೇನು ಕರೆಂಟ್ ಹೋಯ್ತು. ಇನ್ನು ಸ್ವಲ್ಪ ತರಕಾರಿ ಎಲ್ಲ ಖಾಲಿಯಾಗಿದೆ. ಅದಕ್ಕಾಗಿ ನಮ್ಮ ಮನೆಯವ್ರು ತರಕಾರಿ ತಗೊಂಡು ಬರೋಕ್ಕೆ ಹೇಳಿದ್ದೆ. ನಮ್ಮ ಮನೆಯವ್ರು ಗುಡ್ಬಂಡೆಗೆ ಹೋಗಿದ್ರು. ಗುಡ್ಬಂಡೆ ಸಂತೆ ಇವತ್ತು ಬುಧವಾರ. ಹಾಗಾಗಿ ನಮ್ಮ ಮನೆಯವ್ರು ಇನ್ನು ತರಕಾರಿ ತಗೊಂಡು ಬರ್ತೀನಿ ಅಂತ ಹೋದರು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪಪ್ಪು ಮಾಡೋಕ್ಕೆ ಮೆಂತ್ಯ ಸೊಪ್ಪು ತಗೊಂಡು ಜಾಸ್ತಿ ದಿನ ಆಗಿತ್ತು ಮೆಂತ್ಯ ಸೊಪ್ಪು ಪಪ್ಪು ಮಾಡಿಬಿಟ್ಟು. ಹಾಗಾಗಿ ಸ್ವಲ್ಪ ಮೆಂತ್ಯ ಸೊಪ್ಪು ತಗೊಬರ್ರಿ ಅಂತ ಹೇಳಿದ್ದೆ. ಹಾಗಾಗಿ ಸ್ವಲ್ಪ ಸೊಪ್ಪು ಮತ್ತು ನುಗ್ಗೆಕಾಯಿ, ಬದನೆಕಾಯಿ ಇವೆಲ್ಲ ಸ್ವಲ್ಪ ತರಕಾರಿ ತಂದರೆ ಅವನ್ನೆಲ್ಲ ಎತ್ತಿಡೋಣ ಅಂತ ಎತ್ತಿಡ್ತಾಯಿದ್ನಿ. ಎತ್ತಿಟ್ಟಿದ್ದಾದ್ಮೇಲೆ ನಮ್ಮ ಮನೆಗೆ ಇನ್ನು ಮೆಂತ್ಯ ಬಾತ್ ತಿನ್ನಬೇಕು ಅಂತ ಅಂದರು. ಸರಿ ಹೇಳಿ ಮೆಂತ್ಯ ಬಾತ್ ಮಾಡೋದಂತ ಇನ್ನು ಸೊಪ್ಪೆಲ್ಲ ಸೈಡ್ಗೆ ಎತ್ತಿಟ್ಟು ಮೆಣಸಿನ್ಕಾಯಿ ಎಲ್ಲ ಒಂದೇ ಸಲ ಬಿಡಿಸಿಟ್ರೆ ಏನು ಅಂದರೆ ಈ ಅಡುಗೆ ಮಾಡೋದು ಸ್ವಲ್ಪ ಈಜಿ ಆಗುತ್ತೆ. ಇಲ್ಲ ತೋಟ ಹಂಗೆ ಆಗಿಬಿಟ್ರೆ ಸ್ವಲ್ಪ ಬಾಡೋಗುತ್ತೆ ಫ್ರಿಜ್ನಾಗ ಇಟ್ಟರು ಕೂಡ, ಕೋಲ್ಡ್ ಜಾಸ್ತಿ ಆಗಿಬಿಟ್ಟು. ಸ್ವಲ್ಪ ಹಂಗೆ ತೋಟ ಎಲ್ಲ ಬಿಡಿಸಿಟ್ರೆ ಒಂದು 15 ದಿನ ಆದರೂ ಚೆನ್ನಾಗಿರುತ್ತೆ. ಗೇನು ಸೊಪ್ಪೆಲ್ಲ ಸೋಸ್ಕೊಂಡು ಇನ್ನು ತರಕಾರಿ ಎಲ್ಲ ಹಚ್ಕೊಂಡು ಮತ್ತು ಇನ್ನು ಮೆಂತ್ಯ ಬಾತ್ ಮಾಡೋಣ ಅಂತ ಬಂದೆ. ಕರೆಂಟ್ ಹೋಗಿತ್ತಲ್ಲ, ಅದಕ್ಕೆ ಎಲ್ಲ ಅಡುಗೆ ಮನೆಗೆ ಜಾಸ್ತಿ ಕತ್ಲು. ಅದಕ್ಕಾಗಿ ಸ್ವಲ್ಪ ಸ್ಟಾರ್ಟಿಂಗ್ ಏನು ವೀಡಿಯೋ ಸ್ಟಾರ್ಟ್ ಮಾಡಲಿಲ್ಲ ಅಡುಗೆ ಮಾಡೋದು. ಅಡುಗೆ ಮನೆಗೇನೋ ಸ್ವಲ್ಪ ಲೈಟ್ ಇದ್ರೇ ಸ್ವಲ್ಪ ಬೆಳಕಿರೋದಿಲ್ಲ ಅಂದರೆ ಸ್ವಲ್ಪ ಕತ್ಲು. ಈ ಕಿಟಕಿನೂ ಸ್ವಲ್ಪ ಚಿಕ್ಕದಲ್ಲ, ಅದೆಲ್ಲ ಕತ್ಲಾಗಿತ್ತು 2 ಸಾಯಂಕಾಲ ಇದು ವೀಡಿಯೋ. ಇನ್ನು ಹಂಗಾಗಿ ಅವಾಗ ವೀಡಿಯೋ ತೆಗಿಲ್ಲ. ಅಷ್ಟರಲ್ಲಿ ಇನ್ನು ಕರೆಂಟ್ ಬಂತಲ್ಲ, ಇನ್ನು ವೀಡಿಯೋನೂ ಆನ್ ಮಾಡ್ಕೊಂಡೆ. ನಮ್ಮ ಮನೇಲಿ ಈ ಥರ ಮೆಂತ್ಯ ಬಾತು, ಪಲಾವು, ಟೊಮೊಟೊ ಬಾತು ಇಂಥವೆಲ್ಲ ಜಾಸ್ತಿ ಇಷ್ಟಪಡ್ತಾರೆ. ಮತ್ತು ಈ ಉಪ್ಪಿಟ್ಟು, ಅವಲಕ್ಕಿ ಮತ್ತು ಈ ಪೂರಿ ಇವಿಷ್ಟು ತಿನ್ನಲ್ಲ. ದೋಸೆ, ಚಪಾತಿ ಈ ಥರ ರೈಸ್ ಐಟಮ್ ಏನಾದರೂ ಪರವಾಗಿಲ್ಲ ಮಾಡಿದ್ರೆ ತಿಂತಾರೆ ಹಂಗೆ. ಇನ್ನು ಇದೊಂದೇ ಊಟಿಗೆ ಅಲ್ವ, ರಾತ್ರಿಗೆ ಮಾತ್ರ ಸಾರು ಮಾಡಿದ್ರೆ ವೇಸ್ಟ್ ಆಗುತ್ತೆ. ಇನ್ನು ಬೆಳಗ್ಗೆ ಚೆನ್ನಾಗಿರಲ್ಲ ಸಾರು ಮಾಡಿದ್ರೆ ಅಂತ ಮೆಂತ್ಯ ಬಾತೆ ಮಾಡಿದೆ. ಬೆಳಗ್ಗೆ ಎದ್ದ ತಕ್ಷಣ ನುಗ್ಗೆಕಾಯಿ ಸಾಂಬಾರು ಏನಾದರೂ ಮಾಡೋದು ಅಂತಂದು ಮೆಂತ್ಯ ಬಾತ್ ಮಾಡಿದೆ. ಇನ್ನೆಲ್ಲ ಅಕ್ಕಿ ಎಲ್ಲ ತೊಳೆದಾಕ್ಬಿಟ್ಟು ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟಿಟ್ಟು ಒಂದು 2 ವಿಜಿಲ್ಗೆ ಕುಕ್ಕರ್ ಮುಚ್ಚಿಬಿಟ್ಟೆ. ಇವೇನಂದರೆ ಬೆಲ್ಟ್ ಇದಾಗಿವೆ, ಸ್ವಲ್ಪ ವಿಜಿಲ್ ಕೂಗಲ್ಲ. ನೋಡ್ಬೇಕು, ಇದು ಇನ್ನು ಇವತ್ತೇ ಇಕ್ಕಿರೋ, ಜಾಸ್ತಿ ದಿನ ಆಯ್ತದೆ ಒಲೆ ಮೇಕಿ ಕುಕ್ಕರು. ಇನ್ನು ಅಷ್ಟರಲ್ಲೇ ಇನ್ನು ಅಷ್ಟರನ್ನ ಅದು ವಿಜಿಲ್ ಕೂಲಾಗಿ ಮತ್ತು ವಿಜಿಲ್ ಕೂಗಿ ವಿಜಿಲೆಲ್ಲ ಕೂಲಾಗೋ ಅಷ್ಟರಲ್ಲಿ ಸ್ವಲ್ಪ ಏನು ಟೈಮ್ ಆಗುತ್ತೆ, ಟೈಮ್ ಹಿಡಿಯುತ್ತೆ ಅಂತ ಇನ್ನು ಅಷ್ಟರಲ್ಲಿ ಸ್ವಲ್ಪ ಬೀಡಿ ಕೆಲಸ ನೋಡ್ಕೊಳ್ಳೋಣ ಅಂತ ಕೂತ್ಕೊಂಡೆ. ಈ ಪಲಾವು ಈ ಥರ ನಾನು ರೈಸ್ ಐಟಮ್ ಏನಾನ ಕುಕ್ಕರ್ಗೆ ಇಟ್ಟಾಗ ಅದು ಸ್ವಲ್ಪ ಚೆನ್ನಾಗಿ ವಿಜಿಲ್ ಕೂಲ್ ಆಗಬೇಕು. ಇಲ್ಲಾಂದರೆ ಹಿಂದೆಲೆ ತೆಗೆದ್ರೆ ಸ್ವಲ್ಪ ವಿಜಿಲ್ ಇದ್ದಂಗೆ ತೆಗೆದ್ರು ಕೂಡ ಒಂಥರ ಅಕ್ಕಿ ಇದ್ದಂಗೆ ಇರುತ್ತೆ, ಚೆನ್ನಾಗಿರಲ್ಲ ತಿನ್ನೋದಕ್ಕೆ. ನೀಟಾಗೆಲ್ಲ ಕೂಲಾಗಿದ್ದರೆ ಅನ್ನ ಸ್ವಲ್ಪ ಚೆನ್ನಾಗಿರುತ್ತೆ, ಆಗಾಗಲೂ ನೀಟಾಗಿ ಬಂದಿರುತ್ತೆ ಅನ್ನ. ನಮ್ಮ ಮನೇಲಿ ನಾವೇ ಸಾಕು, ಇದಕ್ಕೆ ಕಾಲಿಲ್ಲ ನಮಗೆ ಕಾಫಿಗೆ ಅಂದರೆ. ನಮ್ಮ ಮನೆಯವ್ರು ಬೆಕ್ಕು ಬೇರೆ ಹಿಡ್ಕೊಂಬಂದಿದ್ದಾರೆ ಇವತ್ತು. ಫಂಕ್ಷನ್ ಹತ್ರ ಮರಿ ಮಾಡಿತ್ತಂತಲ್ಲಿ ಅಲ್ಲಿ ನೋಡಿಬಿಟ್ಟು ಒಂದೇ ಒಂದು ಹಿಡ್ಕೊಂಡು ಬಂದಿದ್ದಾರೆ ಕೆಂಜಿದು. ಪರವಾಗಿಲ್ಲ, ಮುದ್ದಾಗಿ ಚೆನ್ನಾಗೈತೆ. ಈ ವಿಡಿಯೋ ಇಷ್ಟೇನು, ಸಿಗೋಣ ನಾಳೆ ಒಂದು ವಿಡಿಯೋದಲ್ಲಿ. ಬಾಯ್.